ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಹಿಂದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದ್ದ ಮೇಲೆ ಕೆಲವೊಂದು ತಿಂಗಳಲ್ಲಿ ಕರ್ನಾಟಕ ಸರ್ಕಾರದ ಒಂದು ಮಹತ್ವದ ಇಲಾಖೆ ಇದ್ದಿದ್ದು ಬೆಳಗಾವಿನಲ್ಲಿ ಆ ಮಂತ್ರಿಗಳು ಇರೋದು ಒಂದು ಖಾತೆ. ಮಹಿಳಾ ಬಾಲ ಕಲ್ಯಾಣ ಇಲಾಖೆಯಲ್ಲಿ ಸರ್ಕಾರಿ ನೌಕರಿ ನಾವು ನಿಮಗೆ ಕೊಡ್ತೇವೆ ಅಂತ ಹೇಳಿ ಅಮಾಯಕ ಯುವಕ ಮತ್ತು ಯುವತಿಯರಿಗೆ ಅವ್ರದ್ದು ಕಾಗದ ಪತ್ರ ಪಡೆಯೋದು, ಅವ್ರ ಕಡೆಯಿಂದ 5 ಲಕ್ಷ ಕೊಡಿ 10 ಲಕ್ಷ ಕೊಡಿ ಹೀಗೆ ಅವ್ರಿಗೆ ದುಡ್ಡಿಂದ ವ್ಯವಸ್ಥೆ ಮಾಡಲಿಕ್ಕೆ ಹೇಳೋದು. ಈ ದುಡ್ಡಿನ ವ್ಯವಸ್ಥೆ ಆಗಿದ ಮೇಲೆ ಅವ್ರಿಗೆ ಒಂದು ನಕಲಿ ಕಾಗದವನ್ನು ಕೊಡೋದು, ಈ ಎಲ್ಲ ನನಗೆ ಕಿವಿ ಮೇಲೆ ಬರ್ತಿದ್ದು. ಆದರೆ ನನ್ನ ಹತ್ರ ಯಾವುದು ಡಾಕ್ಯುಮೆಂಟ್ ಬರ್ತಿದ್ದಿಲ್ಲ. ಯಾಕಂದ್ರೆ ನಾನು ಯಾವುದು ಡಾಕ್ಯುಮೆಂಟ್ ಇಲ್ಲದೆ ಯಾರ ಮೇಲೆ ಅಪರಾಧ ಮಾಡೋದು ಅಥವಾ ಅವ್ರ ಮೇಲೆ ಬಟ್ಟೆ ಹಿಡಿಯೋದು ಅಥವಾ ಅವ್ರ ಮೇಲೆ ಯಾವುದೋ ಒಂದು ಹೆಸರು ಇಡೋದು ನನ್ನ ಕೈಲೇ ಆಗ್ತಿದ್ದಿಲ್ಲ. ಇದು ಪುರಾವೆ ಬಂದಿದ್ದ ಮೇಲೆ ನಾವು ಮಾಡೋಣ ಅಂತ ಎಲ್ಲರಿಗೆ ಹೇಳ್ತಿದ್ದು. ಈ ಪುರಾವೆ ಯಾಕೆಂದ್ರೆ ಸುಮಾರು 200-300 ಮಂದಿಗೆ ಹಾಗೆ ಎಲ್ಲ ಮಂದಿ ಮಾತಾಡ್ತಿದ್ರು. 200 ಮಂದಿಗೆ ಫಸಾಯಿಸಿದ್ದಾರೆ, 300 ಮಂದಿಗೆ ಫಸಾಯಿಸಿದ್ದಾರೆ, ಇದೆಲ್ಲ ಹೇಳ್ತಿದ್ರು. ಆದರೆ ಎಷ್ಟು ಮಂದಿಗೆ ಫಸಾಯಿಸಿದಾರ ಮತ್ತು ಏನಾಗೈತಿ ಅದರ ಬಗ್ಗೆ ನಮಗೆ ಏನೂ ಗೊತ್ತಿರ್ತಿರಲಿಲ್ಲ. ಆದರೆ ಗಂದಿಗವಾಡ ಗ್ರಾಮನಲ್ಲಿ ಒಂದು 2-3 ಮಂದಿಗೆ ಫಸಾಯಿಸಿದ ಬಗ್ಗೆ, ಅದರಲ್ಲಿ ಈಕೆ ಕಾವ್ಯ ಎಳ್ಳೂರು ಅಂತ ಒಬ್ಬಳು ಇದ್ದಾಳ, ಮತ್ತು ಈಕಿದು ಅಣ್ಣ, ಅವ್ರ ಕಡೆಯಿಂದ 5.5 ಲಕ್ಷ ತೊಗೊಂಡಿದ್ದು ಮತ್ತು ಅವ್ರಿಗೆ ಒಂದು ಬೋಗಸ್ ನಕಲಿ ಕಾಗದ ಪತ್ರ ಕೊಟ್ಟಿದ್ದು ಒಂದು ನಮಗೆ ಕಾಗದ ಪತ್ರ ಬಂತು. ಅದರಲ್ಲಿ ನಿಮಗೆ ಈಗಾಗಲೇ ನಿಮ್ಮ ಕೈನಲ್ಲಿ ಕೊಟ್ಟಿದ್ದು ಫಸ್ಟ್ ಏನಿದೆ, ಏಪ್ರಿಲ್ ತಿಂಗಳಲ್ಲಿ 24 ಅಂದರೆ ಸುಮಾರು ಒಂದೂವರೆ ವರ್ಷ ಆಗಿರಬೇಕು, 1.25 ವರ್ಷ ಆಗಿರಬೇಕು. ಒಂದು ಲೆಟರ್ ಕೊಟ್ಟಿದ್ರು, ಇದು ಕಾವ್ಯ ಹೆಸರಲ್ಲಿ. ಇದಾಗಿದ ಮೇಲೆ ಅಂದರೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡೋದು, ಇದರಲ್ಲಿ ಕರ್ನಾಟಕ ಸರ್ಕಾರದ ಲೋಗೋ ತೊಗೊಳ್ಳೋದು, ಕರ್ನಾಟಕ ಸರ್ಕಾರದ ಮಂತ್ರಿಗಳ ಹೆಸರು ತೊಗೊಳ್ಳೋದು ಮತ್ತು ಅವ್ರಿಗೆ ಒಂದು ನಕಲಿ ಆದೇಶದ ಪ್ರತಿ ಕೊಡೋದು. ಇದರಲ್ಲಿ ಸರ್ಕಾರದ ಆದೇಶ ಸಂಖ್ಯೆ SUE 420 AMC 2023 ಬೆಂಗಳೂರು ದಿನಾಂಕ ಇದೆಲ್ಲ ಅಂದರೆ ಸರ್ಕಾರದ ನಕಲಿ ಆದೇಶ ಪತ್ರಗಳನ್ನು ಸೃಷ್ಟಿಸಿ ಅದನ್ನು ಖರೆ ಐತಿ ಅಂತ ತಿಳಿದ ಅದು ಎಲ್ಲರ ಕೈಯಾಗ ಕೊಡೋದು. ಮತ್ತು ಇದು ಕೊಟ್ಟಿದ ಮೇಲೆ ಅವರು ಅದು ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಗೆ ನಮಗೆ ನೌಕರಿ ಕೊಟ್ಟಿದ್ದಾರೆ ಮತ್ತು ನಾನು ಎಲ್ಲೇ ಹೋಗಬೇಕಂತ ತಿಳಿಸಿದ ಮೇಲೆ ಇದು ನಿಮ್ಮದು ಕಾಗದ ಪತ್ರ ನಕಲಿ ಇದೆ ಅಂತ ಹೇಳಿದ್ದಾರೆ. ಹಿಂದಿಗಡೆ ಅವನಿಗೆ ಮತ್ತು ದುಡ್ಡು ಕೊಟ್ಟವನ ಮಂಜುನಾಥ್ ಮಲ್ಸರ್ಜಿ ಮತ್ತು ಸಂಗನಗೌಡ ಪಾಟೀಲ್. ಮಂಜುನಾಥ್ ಮಲ್ಸರ್ಜಿ ಫಸ್ಟ್ ಕಾವ್ಯ ಎಳ್ಳೂರು ಜೊತೆಗೆ ಸಂಪರ್ಕ ಮಾಡಿದಾಗ ನನ್ನ ಮೇಲೆ ವಿಶ್ವಾಸ ಇಲ್ಲದಿದ್ರೆ ಮಹಿಳಾ ಬಾಲ ಕಲ್ಯಾಣ ಇಲಾಖೆಯಲ್ಲಿ ಒಂದು ನಮ್ಮ ಅಣ್ಣ ಇದ್ದಾನ ಸಂಗನಗೌಡ ಪಾಟೀಲ್, ಅವನ ಜೊತೆಗೆ ನೀನು ಮಾತಾಡೋಂಥ ಫೋನ್ನಲ್ಲಿ ಸಂಪರ್ಕನ ಮಾಡಿ ಆ ಸಂಗನಗೌಡ ಜೊತೆಗೆ ಮಾತಾಡಿದ ಮೇಲೆ ಅದು ಸಂಗನಗೌಡ ಯಾರು ನಮಗೆ ಗೊತ್ತಿಲ್ಲ ಅಂತ ಹೇಳಿದ ಮೇಲೆ ಕಾವ್ಯ ಅದು ಸಂಗನಗೌಡದು ಒಂದು ಫೋಟೋ ಮತ್ತು ಏನು ಸಂಬಂಧ ಐತಿ ಇದು ಎಲ್ಲ ಅವನು ಮಾಡ್ತಾನ ಅಂತ ಸಂಗನಗೌಡದು ಫೋಟೋ ಅವನು ಮಂಜುನಾಥ್ ತೋರಿಸಿದಾನೆ. ಇದು ನೋಡಿ, ಅಂದರೆ ಈ ಸಂಗನಗೌಡ ಜೊತೆಗೆ ಮಾತಾಡಿದ ಮೇಲೆ ಈ ಫೋಟೋ ತೋರಿಸಿದ ಮೇಲೆ ನೆಟ್ನಲ್ಲಿ ಸುಮಾರು ಫೋಟೋ ಇದ್ದಾವೆ ಸಂಗನಗೌಡದು ಇದೇ ರೀತಿ ಇದ್ದಿದ್ದ ಕಾರಣದಿಂದ ವಿಶ್ವಾಸ ಬಂತು. ಈ ವಿಶ್ವಾಸ ಬಂದಿದ ಮೇಲೆ ಆಕೆ ದುಡ್ಡು ಕೊಟ್ಟಳು. ದುಡ್ಡು ಕೊಟ್ಟಿದ ಮೇಲೆ ಈಕೆಗೆ ಹೇಗೆ ಅವರು ಫಸಾಸಿದ್ರು ಅದೇ ಪ್ರಕಾರ ಭಾಳ ಮಂದಿಗೆ ಫಸಾಸಿದ್ರು. ಇದು ಎಲ್ಲ ಕಿವಿ ಮೇಲೆ ಬಂದಿದ್ದ ಮೇಲೆ ಮಾನ್ಯ ಗೌರವಾನ್ವಿತ ಮಹಿಳಾ ಬಾಲ ಕಲ್ಯಾಣ ಇಲಾಖೆ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಾಧ್ಯಮ ಪ್ರತಿನಿಧಿಗೆ ಒಂದು ಸಂದರ್ಶನ ಅಂದರೆ ಮಾಧ್ಯಮ ಪ್ರತಿನಿಧಿ ಅವ್ರಿಗೆ ಒಂದು ಕೇಳಿದಾಗ, ಇಲ್ಲ ಹೀಗೀಗ ನಿಮ್ಮ ಹತ್ತಿರದವರು ಫಸಾಸ್ತಾ ಇದ್ದಾರೆ, ಅದರಲ್ಲಿ ನಿಮ್ಮದು ಹೇಳಿಕೆ ಏನಿದೆ? ಆವಾಗ ಅವರು ಒಂದು ಹೇಳಿಕೆ ಟಿ ವಿನಲ್ಲಿ ಅದ ಎಲ್ಲ ಇದರಲ್ಲಿ ಬಂದಿದ್ದು
ಸೋಷಿಯಲ್ ಮೀಡಿಯಾನಲ್ಲಿ ಬಂದಿದ್ದು. ಇಲ್ಲ ನಾನು ಸ್ವಂತ ಕಂಪ್ಲೇಂಟ್ ಮಾಡಿದ್ದೇನೆ ಅವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ, ಅದಕ್ಕಾಗಿ ನೀವು ಏನು ಚಿಂತೆ ಇದು ಮಾಡಬೇಡಿ, ನಾನು ಕ್ರಮ ತಗೊಳ್ಳಿಕ್ಕೆ ಹೇಳಿದ್ದೇನೆ ಅಂತ ಹೇಳಿದರು. ಆದರೆ ಆ ಕ್ರಮ ತಗೊಂಡಿದ್ದು ಕಂಪ್ಲೇಂಟ್ ಇವತ್ತುವರೆಗೆ ಯಾವುದು ಪೊಲೀಸ್ ಸ್ಟೇಷನ್ಗೆ ಐತೆ ಆ ಬಗ್ಗೆ ಮಹಿಳಾ ಬಾಲ ಕಲ್ಯಾಣ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಾಯಿಲೆ ಎಲ್ಲೇನೂ ಗೊತ್ತಾಗ್ತಾ ಇರಲಿಲ್ಲ. ಈಗಾಗಲೇ ಕಿತ್ತೂರು ಪೊಲೀಸ್ ಸ್ಟೇಷನ್ನಲ್ಲಿ ಸುಮಾರು 15ಗಿಂತ ಹೆಚ್ಚು ಬಾರಿ ಇದು ಕಾವ್ಯ ಎಳ್ಳೂರಲ್ಲೇ ಹೋಗಿದ್ದು. ಎಲ್ಲ ಕಾಗದ ಪತ್ರಗಳನ್ನು ಕಿತ್ತೂರು ಪೊಲೀಸ್ ಸ್ಟೇಷನ್ಗೆ ಕೊಟ್ಟರು. ಹಾಗೆ ನೋಡಕ್ಕೆ ಹೋದರೆ ಕಾವ್ಯ ಎಳ್ಳೂರು ಇರೋದು ಗಂದಿಗೋಡ ಇದ್ದಿದ್ದ ಕಾರಣದಿಂದ ಕಾವ್ಯ ಎಳ್ಳೂರ್ದು ಅಪರಾಧ ಮಾಡಿದ್ದು ಏನು ಇದ್ದೆ ಅಂದರೆ ಕಾವ್ಯ ಎಳ್ಳೂರು ಆ ಮಂಜುನಾಥ್ಗೆ ದುಡ್ಡು ಕೊಟ್ಟಿದ್ದು ಅವ್ರ ಮನೆಯಲ್ಲಿ ಗಂದಿಗೋಡ್ನಲ್ಲಿ. ಅಂದ್ರೆ ಈ ಅಪರಾಧ ಆಗಿರುವ ನಂದಗಡ ಪೊಲೀಸ್ ಸ್ಟೇಷನ್ ಹದ್ದಿಯಲ್ಲಿ. ಇದಕ್ಕೆ ಕಿತ್ತೂರು ಪೊಲೀಸ್ ಸ್ಟೇಷನ್ ಸಂಬಂಧ ಬರೋಂಗಿಲ್ಲ. ಆದರೆ ಕಿತ್ತೂರು ಪೊಲೀಸ್ ಸ್ಟೇಷನ್ನವರು ಪದೇ ಇದು ಕಾವ್ಯ ಎಳ್ಳೂರು ಇರ್ಬೋದು ಅಥವಾ ಇದರಲ್ಲಿ ಯಾರ್ಯಾರಿಗೆ ದುಡ್ಡು ತೊಗೊಂಡು ಕೆಲಸ ಮಾಡಿದ್ದಾರೆ ಅವ್ರಿಗೆ ಇರ್ಬೋದು, ನೀವು ನಮ್ಮ ಕಡೆ ಬಂದ ನೋಟಿಸ್ ಕೊಡು, ಇದು ಮಾಡಿರಿ, ಏನು ಇದು ಮಾಡಿರಿ ಅಂತ ಕಿತ್ತೂರು ಪೊಲೀಸ್ ಸ್ಟೇಷನ್ನಿಂದ ಪದೇ ಇದು ಮಾಡ್ತಾಯಿದ್ರು. ಆದರೆ ಕಿತ್ತೂರು ಪೊಲೀಸ್ ಸ್ಟೇಷನ್ನಿಂದ ಅಂದರೆ ಮಹಿಳಾ ಬಾಲ ಕಲ್ಯಾಣ ಸಚಿವೆ ಒಂದು ಇದು ಟಿಪ್ಪಣಿ ಕೊಟ್ಟಿದ ಮೇಲೆ ಅವರು ಹೇಳಿಕೆ ಮೇಲೆ ಕಂಪ್ಲೇಂಟ್ FIR ಆಗಿಲ್ಲ. ಹಿಂದಿಗಡೆ ಕಾವ್ಯ ಎಳ್ಳೂರು ಕನಿಷ್ಠ 1.5-2 ತಿಂಗಳಿಂದ ಅಲ್ಲೇ ಕಾಗದ ಪತ್ರ ಕೊಟ್ಟಿದ ಮೇಲೆ FIR ಆಗಿಲ್ಲ.